You go 3 pounds, I wanna buy a ringtone. Can you send it over? Bluetooth through my flip phone. ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಚಾರ್ಮಿಂಗ್ ಮಿಂದು ಯೂಟ್ಯೂಬ್ ಚಾನಲ್ಗೆ. ಇದು ತಿರುಪತಿ ಬ್ಲಾಗ್ ಆಗಿರುತ್ತೆ. ಸೊ ತುಂಬ ದಿವಸ ಆದಮೇಲೆ ನಾನು ಎಡಿಟ್ ಮಾಡ್ತಿರೋದ್ರಿಂದ ಕೆಲವೊಂದು ಪ್ಲೇಸಸ್ ನೇಮ್ಗಳು ನನಗೆ ಮರ್ತೋಗಿದೆ. ಸೊ ಫಸ್ಟ್ ನಾವೆಲ್ಲ ಏನು ಮಾಡಿದ್ವಿ ಅಂದರೆ ಒಂದು ರಿಲೇಟಿವ್ ಮನೆಗೆ, ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗಿ ಫಸ್ಟು ಎಲ್ಲರೂ ಅಸೆಂಬಲ್ ಆದ್ವಿ. ಅಲ್ಲಿಂದ ನೆಕ್ಸ್ಟ್ ನಮ್ಮ ಡೇ ಜರ್ನಿ ಶುರುವಾಗಿದ್ದು. ಫಸ್ಟು ನೈಟೇ ನಾವೆಲ್ಲ ರೀಲ್ಸ್ನ ಶೂಟ್ ಮಾಡ್ಕೊಂಡ್ವಿ. ಬ್ಯಾಕ್ಗ್ರೌಂಡ್ಗೆ ಬ್ಯಾಕ್ ರೀಲ್ಸ್ ಬೇಕಲ್ವಾ. ಸೊ ಅದಕ್ಕೆ ನಮ್ಮ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಮಾಡ್ತಿದೆ ಲೈಟಿಂಗ್ಸ್ಗೋಸ್ಕರ ಅಂತ ನೀವು ನೋಡಿ ಆಯಿತಾ. ಸಖತ್ತಾಗಿತ್ತು. ಒಂದು 3-4 ರೀಲ್ಸ್ ಮಾಡ್ಕೊಂಡ್ವಿ. ಬಟ್ ಮಾಡಿದ್ದು ಒಂದೇ ರೀಲು. ಅದು ನಾನು ನನ್ನ ಕಸಿನ್ಸ್, ಅಂದರೆ ನಮ್ಮ ಅಕ್ಕನ ಮಕ್ಕಳು ಕಸಿನ್ಸ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಅವ್ರನ್ನ. ಸೊ ಅವ್ರ ಜೊತೆ ಒಂದು ರೀಲ್ಸ್ ಮಾಡಿದ್ದೀನಿ. ನಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅಂತ ನೋಡ್ಕೊಬನ್ನಿ ಆಯಿತಾ. ಹಾಂ ನೋಡ್ರಿ, ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಲೈಟಿಂಗ್ಸ್ ಇಟ್ಕೊಂಡಿದ್ರು. ನಮ್ಮ ದೊಡ್ಡಮ್ಮ ಅಜ್ಜಿದಿರೆಲ್ಲ ಆಪೋಸಿಟಾಗಿ ಕೂತ್ಕೊಂಡು ಎಂಕರೇಜ್ ಮಾಡ್ತಾಯಿದ್ರು. ಫುಲ್ ಸಪೋರ್ಟ್ ಜೊತೆಗೆಲ್ಲ ರೆಡಿ ಮಾಡಿಕೊಂಡು ನಾವು ನೈಟ್ ಮನೆಗೆ ಲೇಟ್ ಆದರೂ ಬೆಳಗ್ಗೆ ಎದ್ದು ಮಾರ್ನಿಂಗ್ 4ಗೆ ಎದ್ವಿ. ಬಟ್ ಇನ್ನೂ ಇವರೆಲ್ಲ ಇನ್ನೂ ಮಲ್ಕೊಂಡಿದ್ರು ನೋಡಿ. ಈಗ ನನ್ನ ಫ್ಯಾಮಿಲಿ ಇಂಟ್ರೊಡಕ್ಷನ್ ನೋಡ್ಕೊಬನ್ನಿ. ಸರಿ ಅಂತ ಗಾಡಿ ಪೂಜೆ, ಟಿ ಟಿಲಿ ಹೋಗ್ತಾ ಇರೋದ್ರಿಂದ ಟಿ ಟಿ ಪೂಜೆ ಮತ್ತು ನಮ್ಮ ಕಾರ್ ಪೂಜೆ ಎಲ್ಲ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಎಲ್ಲರೂ ವಿಶ್ ಏನು ಮಾಡ್ತೀರಾ, ಆಲ್ರೆಡಿ ನಾವು ಹೋಗಿ ಬಂದು ಕೂಡ ಆಗೋಯಿತು. ಸ್ವಲ್ಪ ಲೇಟ್ ಆಯಿತು, ತುಂಬಾ ಲೇಟ್ ಆಯಿತು ವ್ಲಾಗ್ ಅಪ್ಲೋಡ್ ಮಾಡೋದು. ಯಾಕೆಂದರೆ ನನಗೆ ಶಾರ್ಟ್ ರೀಲ್ಸ್ ಮಾಡೋಕ್ಕೆ ಮತ್ತು ವ್ಲಾಗ್ಸ್ ಮಾಡೋಕ್ಕೆ ಕಾಲೇಜ್ ಎಕ್ಸಾಮ್ಸು ಇಂಟರ್ನಲ್ಸು ಎಲ್ಲ ಸಿಕ್ಕಾಪಟ್ಟೆ ಬ್ಯುಸಿ ಇದರಿಂದ ಸ್ವಲ್ಪ ಲೇಟ್ ಆಯಿತು. ಇಲ್ಲಿದ್ದಾಗ ಅಡ್ಜಸ್ಟ್ ಮಾಡಿಕೊಂಡು ನನ್ನ ವ್ಲಾಗ್ ನೋಡ್ತಿದ್ದೀರಾ ಅಂದರೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಸಖತ್ ಎಂಟರ್ಟೈನಿಂಗ್ ಆಗಿರುತ್ತೆ ಈ ವ್ಲಾಗು. ಸೊ ನೋಡ್ಕೊಬನ್ನಿ. ಆದಷ್ಟು ನಾನು ಎಲ್ಲೆಲ್ಲಿ ಖಾಲಿ ಅನಿಸುತ್ತೋ ಅಲ್ಲಿ ಮ್ಯೂಸಿಕ್ ಹಾಕೋ ಬದಲು ನಾನು ವಾಯ್ಸ್ ಓವರ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇದು ಒಂದು ನಮ್ಮ ತುಮಕೂರಕ್ಕನ ಮನೆ. ಸೊ ತುಮಕೂರಕ್ಕ ಮನೆಯಿಂದ ನಾವು ಈ ತಿರುಪತಿಗೆ ಮೇ ಬಿ ಒಂದು 7 ಹಂಗೆ ಹೊರಟ್ವಿ ಅನಿಸುತ್ತೆ. 7 ಹಂಗೆ ಹೊರಟ್ರು. ಬಟ್ ನಮಗೆ ಅಲ್ಲಿ ಮಧ್ಯದಲ್ಲೆಲ್ಲ ಪಿಕಪ್ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. ನಾವು ಚಿಕ್ಕ ಮಕ್ಕಳು ಮೀನ್ಸ್ ನಾನು ನನ್ನ ಕಸಿನ್ಸ್ ಅಂತಾರೆ ಇಂಟ್ರೊಡ್ಯೂಸ್ ಮಾಡಿಸ್ನಲ್ಲ, ಅವರೆಲ್ಲ ಯಾವ ಜೋಶಲ್ಲಿ ಇದ್ವಿ ಅಂದರೆ ವ್ಯಾನಿಗೆ ಹತ್ತೋದನ್ನು ಕೂಡ ನಾವು ವೀಡಿಯೋ ಮಾಡ್ಕೊಂಡಿದ್ದೀವಿ. ಸೊ ಮ್ಯೂಸಿಕ್ ಜೊತೆ ಹಾಕ್ತೀನಿ, ಪಟ ಅಂತ ನೋಡ್ಕೊಬನ್ನಿ, ಓಕೆನಾ. ಯಾಕೊಂಚೂರು ನಾಗೆ ಕೊಟ್ಟಿದ್ದೀನಿ. ಹೇಳ್ತಾನೆ ಯಾಕೆ ಹೇಳಲ್ಲ. ಕೈ ಇಟ್ಕೋ. ಯಾರು ಮಕ್ಕ ಬರ್ದಿತ್ತು ಆತ್ರ ಒಬ್ಬೊಬ್ರೆ
ಪಪ್ಪಿ ಗಣಪತಿ ಪ್ಲಸ್ ತಿರುಪತಿ ಎಲ್ಲ ಅಜ್ಜಿದ್ರಿಗೊಂದೊಂದು ಕೊಟ್ಕೊಂಬ ಎಲ್ಲಿ ಕಾಣ್ತೈತೆ ಅಮ್ಮಮ್ಮನೆ ಕಾಣ್ತಿಲ್ಲ ಹ್ಯಾಪಿ ಬರ್ಡೇ ಟು ಯು ಅವ್ರು ಬರುತ್ತೆ ಎಲ್ಲಿಗೆ ಹೋಗ್ತಾ ಜಾಗನೇ ಇಲ್ಲ ಇದನ್ನ ಶಂಕರಪಿಳ್ಳೆ ಅಂತ ನಮ್ಗೆ ಇಷ್ಟ ಆಗಲ್ಲ ಸೀದಾಗಲ್ಲ ಅದಕ್ಕೆ ಶಂಕರ್ ಪೌಳೆ ಪಿಂಡೆ ಅನ್ನ ಖಾರ ಸಿಹಿ ಎರಡು ಮಾಡ್ತಾರೆ. ಸೆಂಟ್ರಲ್ಲಿ ನಮ್ಮ ಅಕ್ಕ ಕೂಡ ಜಾಯಿನ್ ಆದ್ಲು. ಸೊ ಅವಳದೊಂದು ಎಂಟ್ರಿ ವಿಡಿಯೋ ಹಾಕಿಲ್ಲ, ಈಗ ನೋಡ್ಕೊಬನ್ನಿ. ಬೈಗನ್ गाड़ी स्टार्ट कर चप्पल चप्पल ಒನ್ ಬೈಟ್ ಹಂಗೆ ಮರಿತೀನಿ, ಹೆಂಗಿರುತ್ತೆ ನೋಡೋಣ. ಚೆನ್ನಾಗಿದ್ಯಾ ತಿರುಪತಿಗೆ ಹೋಗೋಕ್ಕೂ ಮುಂಚೆ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾವು ಫಸ್ಟ್ ಬಂದಿದ್ದು ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸೊ ಅಲ್ಲಿ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಿಕ್ಕಾಬಟ್ಟೆ ಬಿಸಿಲಿತ್ತು ಆ್ಯಂಡ್ ನಾವು ಸ್ವಲ್ಪ ಹೋಗಿದ್ದು ಕೂಡ ಲೇಟ್ ಆಗಿತ್ತು. ಸೊ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಅಲ್ಲಿಗೋದ್ರೆ ನಮ್ಮ ಫ್ಯಾಮಿಲಿಯವರು ಎಂಥ ಸೆಲೆಬ್ರಿಟಿ ಜೊತೆ ಅಂದರೆ ಆಂಜನೇಯ ಅಂದರೆ ಹನುಮಂತನ ಜೊತೆನೇ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ನಮ್ಮ ಅಕ್ಕನ ಜೊತೆ ಒಂದು ಕ್ಲಿಪ್ ತಗೊಳ್ಳೋಣ ಬಾರಿ ಅಂದರೆ ಅಕ್ಕ ಫೋಟೋ ಪೋಸ್ ಕೊಟ್ಟಂಗೆ ಕೊಡ್ತಾ ಇದ್ದು. ನಂಗೆ ಈ ಕಡೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಇವಾಗ ನೋಡಿ ನಮ್ಮ ಅಣ್ಣನ ಪಾಪು ಇತ್ತಲ್ಲ, ಪಾಪುನ ಎಂಟರ್ಟೈನ್ ಮಾಡೋಕ್ಕೆ ಅತ್ತೆದಿರು ಅಂದರೆ ನಮ್ಮ ಅಕ್ಕ ತಂಗಿದಿರು ನಾವು ಎಲ್ಲ ಎಷ್ಟು ಎಂಟರ್ಟೈನ್ ಮಾಡ್ತೀವಿ ಅಂದರೆ ನೋಡ್ಕೊಂಬರ್ಬೇಕು ನೀವು. ಸೊ ಫೈನಲಿ ಇನ್ನೇನು ಸ್ವಲ್ಪ ದೂರ ಇತ್ತು ಅಷ್ಟೇ. ಸೊ ತಿರುಪತಿ ದೇವಸ್ಥಾನಕ್ಕೆ. ಸೊ ಅಲ್ಲೇ ಸ್ವಲ್ಪ ಸೈಡಿಗೆ ಹಾಕಿ ಇದೇನೋ ಹೇಳ್ತಾರೆ ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಗೈಸ್. ನಾನು ಬೋಂಡ ಥರ ಅಂತ ಹೇಳ್ಬೋದು, ಅದ್ರ ಎಕ್ಸಾಕ್ಟ್ ನೇಮ್ ನಂಗೆ ನೆನಪಾಗಲಿಲ್ಲ. ಸೊ ತಿನ್ಕೊಂಡು ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿಂದ ಹೊರಟ್ವಿ. ದರ್ಶನ ಹೇಗಾಯಿತು, ಯಾವಾಗ ದರ್ಶನ ಮಾಡಿದ್ವಿ, ಏನೇನೆಲ್ಲ ಮಧ್ಯದಲ್ಲಿ ಪ್ಲ್ಯಾನ್ಸ್ ಉಲ್ಟಾ ಬಲ್ಟಾ ಆಯಿತು ಅದನ್ನೆಲ್ಲನೂ ಹೇಳ್ತೀನಿ. ಸೊ ಫ್ಯಾಮಿಲಿ ಜೊತೆ ಹೋಗೋದೇ ಒಂದು ಖುಷಿ. ಅದು ಯಾವಾಗ ಅಷ್ಟು ಜನ ಕೂಡಿ ಹೋಗ್ತಾರೋ ಅದೇ ಒಂದು ಒಳ್ಳೆ ಟೈಮು. ಆ ಟೈಮ್ ಸಿಗೋಕ್ಕೆ ಎಷ್ಟು ಓದಾಡಬೇಕು ಗೊತ್ತಾ. ಈ ಟ್ರಿಪ್ ಕೂಡ ಒಬ್ರದ್ದು ಸ್ಕೂಲ್ ಇದ್ದರೆ ಇನ್ನೊಬ್ರದ್ದು ಕಾಲೇಜ್ ಇರ್ತಿತ್ತು, ಇನ್ನೊಬ್ರದ್ದೇನೋ ಕೆಲಸ ಇರ್ತಿತ್ತು. ಸೊ ಹಂಗೂ ಆಗಿ ಫೈನಲಿ ಒಂದು ಒಳ್ಳೆ ದಿವಸ ಹೋಗಿದ್ವಿ. ಯಾಕಂದರೆ ನಾವು ಹೋಗಿದ್ದು ಒಂದು 2 ಡೇಸ್ ಹಿಂದೆ ಹೊರಡಬೇಕಿತ್ತು, ಬಟ್ 2 ಡೇಸ್ ಲೇಟ್ ಆಯಿತು. ನಾವೇಂದ್ರೂ ಹಿಂದೆ ಹೊರಡೋ ಟೈಮ್ ಹಾಕೊಂಡಿದ್ವಲ್ಲ ಶುಕ್ರವಾರ, ಆ ಟೈಮಲ್ಲಿ ಹೋಗಿದ್ದಿದ್ರೆ ಸಿಕ್ಕಾಬಟ್ಟೆ ಕಷ್ಟ ಆಗಿರೋದು. ಬಿಕಾಸ್ ಹೋಗಿ ಬಂದಿರೋರೆಲ್ಲ ಹೇಳಿದ್ದೇನೆಂದರೆ 48 ಅವರ್ಸ್ವರೆಗೂ ನಾವು ವೆಯ್ಟ್ ಮಾಡಿದ್ದೀವಿ ದರ್ಶನಕ್ಕೆ ಅಂತ. ಬಟ್ ನಮ್ಮ ಲಕ್ಕೋ ಏನೋ ಅದು ಲೇಟ್ ಆಗಿದ್ದು ಒಂಥರ ಒಳ್ಳೆಯದೇ ಆಯಿತು.
ಸೊ ಫೈನಲಿ ನಾವು ತಿರುಪತಿಗೆ ಎಂಟರ್ ಆಗಿದ್ದೀವಿ. ಆ್ಯಂಡ್ ಇದು ನನಗೆ ತುಂಬ ಸ್ಪೆಷಲ್, ಯಾಕಂದರೆ ನಾನು ಫಾರ್ ದ ಫಸ್ಟ್ ಟೈಮ್ ತಿರುಪತಿಗೆ ಹೋಗ್ತಾ ಇರೋದು. ಫ್ಯಾಮಿಲಿ ಜೊತೆ ಆಗಲಿ ಇಂಡಿವಿಜುವಲ್ ಆಗಲಿ ನಾನು ಯಾವತ್ತೂ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಸೊ ಇದು ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಸೊ ನಿಮಗೂ ಕೂಡ ವೆಲ್ಕಮ್ ಟು ತಿರುಪತಿ. ಆ್ಯಂಡ್ ಆದಷ್ಟು ರಾ ವಿಡಿಯೋಸ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ವಾಯ್ಸ್ ಓವರ್ ಕೊಡೋಕ್ಕೋಗಲ್ಲ. ಬಿಕಾಸ್ ಒರಿಜಿನಲ್ ಆಗಿ ನಿಮಗೆ ಏನು ಕೇಳಿಸ್ಕೊತಿರೋ ಅದು ಮಜಾ ಇರುತ್ತೆ. ಆ್ಯಂಡ್ ನಮ್ಮ ಫ್ಯಾಮಿಲಿ ಜೊತೆ ಅಂತೂ ಎಕ್ಸ್ಪೆಷಲಿ ಸಗದಾಗಿರುತ್ತೆ, ಬಿಕಾಸ್ ಎಲ್ಲರೂ ಕಾಮಿಡಿ ಮಾಡಿಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತೀವಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು ನನಗೆ, ಬಿಕಾಸ್ ಫಸ್ಟ್ ಟೈಮಲ್ಲಿ ಹೋಗಿರೋದು. ಆ ಎಕ್ಸ್ಪೀರಿಯನ್ಸ್ ನಾನೆಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ನೈಟ್ ನೋಡಿ ಆ ಮೇಲ್ಗಡೆ ತಿರುಪತಿದು ನಾಮದ ಮಾರ್ಕ್ ಕಾಣಿಸ್ತಿದೆ ಅಲ್ಲ, ಸೊ ಅದು ನನಗೆ ಬೆಟ್ಟ ಹತ್ತಬೇಕಾದ್ರೆ ಸಿಕ್ಕಿದಾಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಪ್ಲ್ಯಾನ್ ಏನಿತ್ತು ಅಂದರೆ ಸಂಜೆ ಹೋಗಿ ತಲುಪಾದ್ಮೇಲೆ ನಾವು ಬೆಟ್ಟ ಹತ್ಬಿಟ್ಟು ಸೊ ಹಂಗೆ ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಹಂಗೆ ದರ್ಶನಕ್ಕೆ ಹೋಗಬೇಕು ಅಂತ ಇತ್ತು. ಬಟ್ ತುಂಬ ಲೇಟ್ ಆಗಿತ್ತು ನಾವು ಹೋಗೋ ಕಾರಣ. ಸೊ ಹತ್ತಕ್ಕೆ ಲೇಟ್ ಆಗಬಹುದು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಹೋಗಿ ಅಂದರೆ ಬೆಟ್ಟದ ಮೇಲೆ ಹೋಗಿ ರೂಮ್ಗಳನ್ನ ಹುಡುಕಿ ರೂಮಲ್ಲಿ ನಾವು ಸ್ಟೇ ಆಗಿ ಅದ್ರ ನೆಕ್ಸ್ಟ್ ಮಾರ್ನಿಂಗೇ ಬೇಗ ಎದ್ದು ಅಲ್ಲಿಂದ ನಾವು ಮಾರ್ನಿಂಗ್ ದರ್ಶನಕ್ಕೆ ಹೋದ್ವಿ. ಆ್ಯಕ್ಚುಲಿ ಬೆಟ್ಟ ಹತ್ತಿದ್ವಿ. ಬೆಟ್ಟ ಹತ್ತೋರೆಲ್ಲ ಸಂಜೆ ಹತ್ತಬೇಕು ಅಂದ್ಕೊಂಡಿದ್ದು ಆಗದಲ್ಲೇ ಇರೋ ಕಾರಣ ಬೆಟ್ಟ ಹತ್ತಬೇಕು ಅಂದ್ಕೊಂಡವರೆಲ್ಲ ನಾವು ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ಒಂದು 6 ಹಂಗೆಲ್ಲ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಊಟಕ್ಕೆ ಹೋಗ್ಬೇಕಿತ್ತು, ಈ ರನ್ನಿಂಗ್ ರೇಸ್ ಹೊಡೆದಂಗೆ ಓಡ್ತೀವಿ. ಏನೋ ಗೊತ್ತಿಲ್ಲ, 5 ಸ್ಟಾರ್ ಹೋಟೆಲ್ಗಿನ ಇಲ್ಲಿರೋ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಅದು ಯಾಕೆ ಅಂದರೆ ಆ ಅರ್ಜೆಂಟಲ್ಲಿ ಆ ಎಮರ್ಜೆನ್ಸಿಲಿ ಫುಲ್ಲು ಇಲ್ಲೋ ಬಂದುಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ಹೋಗಿ ತಿಂತೀವಲ್ಲ. ಆ್ಯಂಡ್ ಸ್ಪೆಷಲಾಗಿ ಏನೇ ಕೊಟ್ಟರು ತುಂಬ ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ಊಟ ಮಾತ್ರ. ನನಗೆ ತುಂಬಾ ಇಷ್ಟ ಆಯಿತು. ಸೊ ರಾತ್ರಿ ಹೋಗಿ ಊಟ ಮುಗಿಸ್ಕೊಂಡ್ವಿ. ಕಾಮಿಡಿ ನೋಡಿ ಇಲ್ಲಿ. ಸೊ ಅಷ್ಟೆಲ್ಲ ಜೋಶಾಗಿ ಬೆಳಗಿಂದ ಡ್ಯಾನ್ಸ್ ಮಾಡ್ಕೊಂಬಂದವರು ಫುಲ್ಲು ತಿರುಪತಿ ಬರೀ ತಲುಪೋ ಅಷ್ಟೊತ್ತಿಗೆ ನಮಗೆ ಫುಲ್ಲು ಸ್ಟ್ರೈನ್ ಆಗೋಗ್ಬಿಟ್ಟಿತ್ತು, ಫುಲ್ಲು ಔಟು ನಾವೆಲ್ಲ. ಅದಾದಮೇಲೆ ಹೋಗಿ ಚಿಕ್ಕಪ್ಪರೆಲ್ಲ ರೂಮ್ ಹುಡುಕ್ತಿದ್ರು, ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೊಂಡು ಬೆಳಗ್ಗೆ ಮತ್ತೆ ಎದ್ದು ಫ್ರೆಶ್ ಅಪ್ ಆಗಿ ನಾವು ಬೆಟ್ಟ ಹತ್ತಕ್ಕೆ ಅಂತ ಹೊರಟ್ವಿ. ನಮ್ಮನ್ನೆಲ್ಲ ರೂಮಿಂದ ಆ ಬೆಟ್ಟ ಹತ್ತೋ ಸ್ಟಾರ್ಟಿಂಗ್ ಇರುತ್ತಲ್ಲ ಅಲ್ಲಿಗೆ ಬಿಟ್ಟರು. ಎಷ್ಟೋ ಜನ ವಯಸ್ಸಾದವರೆಲ್ಲ ಹಾಗೆ ಹೋದರು. ನಾವುಗಳೆಲ್ಲ ಬೆಟ್ಟ ಹತ್ಕೊಂಡ್ಬಂದ್ವಿ. ನನ್ನಿಬ್ಬರು ಕಸಿನ್ಸು, ನಮ್ಮ ಅಕ್ಕ, ನನ್ನ ತಮ್ಮ, ನಮ್ಮಿಬ್ಬರು ಅಕ್ಕಂದಿರು, 3 ಜನ ಅಕ್ಕಂದಿರು. ಸೊ ಇಲ್ಲಿರೋರೆಲ್ಲರೂ ಕೂಡ ಹೊರಟ್ವಿ ಬೆಟ್ಟ ಹತ್ತಕ್ಕೆ ಅಂತ. ಆ್ಯಂಡ್ ನಂಗೆ ಫಸ್ಟ್ ಟೈಮ್ ಬೆಟ್ಟ ಹತ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಇತ್ತು. ಬಿಕಾಸ್ ನಂಗೆ ಸ್ವಲ್ಪ ಕಷ್ಟ ಅಂತ ಫೀಲ್ ಆಯಿತು ಸ್ಟಾರ್ಟಿಂಗಲ್ಲಿ. ಬಿಕಾಸ್ ಅವಾಗಿನೂ ಎದ್ದಿದ್ವಿ, ಸಡನ್ನಾಗಿ ಬೆಟ್ಟ ಹತ್ತಬೇಕಾಯ್ತು. ಇನ್ನೂ ನಿದ್ದೆ ಮೂಡಿಂದನೇ ನಾನು ಈಚೆ ಬಂದಿರಲಿಲ್ಲ. ಸೊ ಫ್ರೆಶ್ ಅಪ್ ಆದ್ರೂ ಅದೊಂಥರ ಇರುತ್ತಲ್ಲ, ಒಂಥರ ಲೇಸಿನೆಸ್ಸು ಸ್ಟಾರ್ಟಿಂಗ್ ಹಂಗಲ್ಲ ಅನಿಸ್ತು. ಬಟ್ ಆದಮೇಲೆ ಫುಲ್ಲು ಖುಷಿಯಿಂದ ಹತ್ಕೊಂಡು ಹೋದ್ವಿ. ಆ್ಯಂಡ್ ಅಲ್ಲೊಂದು ಕಾಮಿಡಿ ಇದೆ, ಅದು ಆ ಸೀನ್ ಬಂದಾಗಲೇ ನಾನು ಹೇಳ್ತೀನಿ, ಅವಾಗ ನಿಮಗೆ ನಗು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಗು ಬಂದಾನು ನಗಿ, ಯಾಕಂದರೆ ನಾನು ವ್ಲಾಗ್ಸ್ ನೋಡ್ತಿದ್ರು. ಆದಮೇಲೆ ಬಿಂದು ವ್ಲಾಗ್ಸ್ ನೋಡ್ಬೇಕಾದ್ರೆ ಯಾವಾಗಲೂ ನಗ್ತಾ ಇರಬೇಕು. ಇಲ್ಲಿಂದ ಸ್ಟಾರ್ಟು. ಸೊ ಅಲ್ಲೇ ಹಾಕಿದ್ದಾರೆ ನೋಡಿ, ವೇ ಟು ಫುಟ್ಪಾತ್ ಅಂತ. ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿ ಫಸ್ಟೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಹತ್ತುತ್ತಾರೆ. ತಿರುಪತಿಗೆ ಹೋಗಿರೋ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಜಸ್ಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ಆಯಿತಾ. ನಾನು ಫಸ್ಟ್ ಸ್ಟೆಪ್ ಮೇಲೆ ಕಾಲಿಟ್ಟೆ ನೋಡಿ, ಅದೊಂಥರ ಖುಷಿನೇ ಬೇರೆ. ಅದು ಫಸ್ಟ್ ಎಕ್ಸ್ಪೀರಿಯನ್ಸು, ಅದಕ್ಕೋಸ್ಕರ ಅದನ್ನು ಮಿಸ್ ಮಾಡ್ದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡೆ. ನಿಮಗೂ ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ನನಗೂ ಒಳ್ಳೇದು ಮಾಡಲಿ ಆಯಿತಾ. ಅಷ್ಟೆಲ್ಲ ಕಷ್ಟಪಟ್ಟು ಬೆಟ್ಟ ಹತ್ತಿದ್ರು. ಒಂದೇನಂತ ಅಂದರೆ ಈಗ ಫಸ್ಟೆಲ್ಲ ಏನಿತ್ತು ಅಂದರೆ ಬೆಟ್ಟ ಹತ್ತೋದವ್ರಿಗೆ ಫ್ರೀ ದರ್ಶನ ಇರ್ತಿತ್ತು, ಅಥವಾ ಬೇಗ ದರ್ಶನ ಮಾಡಿಸ್ತಿದ್ರು. ಬಟ್ ಇವಾಗ ಹೆಂಗೆ ಅಂತಂದರೆ ಅವ್ರಿಗೆ ಯಾವ ಸ್ಪೆಷಲ್ಲೂ ಇಲ್ಲ. ನೀವು ಬೆಟ್ಟ ಹತ್ತಿ ಬಂದು ಎಗೇನ್ ನೀವು ಹೆಂಗೆ ಹೋಗಬೇಕು ನಾರ್ಮಲಾಗಿ ಹಾಗೆ ಹೋಗಬೇಕು. ಸೊ ನಾನು ಬಂದಾಗಲೇ ಹಿಂಗೆ ಆಗಬೇಕಾ ಅಂತ ನಾನು ಬೈಕಂಡೇ ಬಂದೆ. ಯಾಕಂದರೆ ಅಷ್ಟೆಲ್ಲ ಬೆಟ್ಟ ಹತ್ತಿ ಒಂಥರ ನಾವು ಖುಷಿಗೆ ಹತ್ತಿದ್ರು ಏನೋ ಒಂದು ಸಿಗುತ್ತೆ ಅಲ್ಲಿ ಫ್ರೀ ದರ್ಶನ ಅಂದಾಗ ನಮ್ಮ ಶ್ರಮಕ್ಕೊಂದು ಬೆಲೆ ಇರ್ತಿತ್ತು. ಬಟ್ ಈಗ ಅದು ಕ್ಯಾನ್ಸಲ್ ಆಗಿದೆಯಂತೆ. ಅಲ್ಲಿ ಸೆಂಟ್ರಲೆಲ್ಲೋ ನಮ್ಮ ಅಕ್ಕಂದಿರೆಲ್ಲ ಹೇಳಿದ ಪ್ರಕಾರ ಸೆಂಟ್ರಲೆಲ್ಲೋ ಕೈಗೆ ಬ್ಯಾಂಡ್ ಹಾಕ್ತಿದ್ರು. ಸೊ ಅಲ್ಲಿಂದ ಆ ಬ್ಯಾಂಡಿಂದ ಐಡೆಂಟಿಫೈ ಆಗೋದು ನೀವು ಬೆಟ್ಟ ಹತ್ಕೊಂಡ್ಬಂದಿದ್ದೀರಾ ಅಂತ. ಸೊ ಅವ್ರಿಗೆಲ್ಲ ಒಂದು ಸ್ಪೆಷಲ್ ದರ್ಶನ ಅಂದರೆ ಬೇಗ ದರ್ಶನ ಆಗ್ತಿತ್ತು ಅಂತ ಹೇಳಿದ್ರು. ಬಟ್ ಆದರೆ ಇವಾಗ ಅದು ಕ್ಯಾನ್ಸಲ್ ಆಗಿದೆಯಂತೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ಮ ಖುಷಿಗೋಸ್ಕರ ನಾವು ಬೆಟ್ಟ ಹತ್ಕೊಂಡೋಗಿ ದರ್ಶನ ಮಾಡಿದ್ವಿ. ವ್ಯೂಸ್ ಅಂತೂ ಆಸಮ್. ಫೋನಲ್ಲಿ ಕ್ಯಾಪ್ಚರ್ ಆಗಿರೋದಾಗಲಿ ಅದಾಗಲಿ ಎಲ್ಲ ಸಕ್ಕತ್ತಾಗಿತ್ತು. ಸೊ ನನಗೊಂದು ಫುಲ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಸಿಕ್ಕಾಬಟ್ಟೆ ಸ್ಟ್ರೈನ್ ಅಂತ ಫೀಲ್ ಆಯಿತು. ಹೇಳಿದ್ನಲ್ವ, ನಂಗೆ ಅಭ್ಯಾಸ ಇರಲಿಲ್ಲ. ಆ್ಯಂಡ್ ಸಡನ್ನಾಗಿ ಎದ್ದ ತಕ್ಷಣ ಹೋಗ್ಬೇಕಿತ್ತಲ್ವ, ನಮಗಿನ್ನೂ ಆ ಮೋಡಿಂದನೇ ಈಚೆ ಬಂದಿರಲ್ಲ. ಪಟ್ ಅಂತ ಹತ್ಬೇಕಿತ್ತು. ಸೊ ಎಲ್ಲರೂ ಬೇಗ ಹತ್ಕೊಂಡೋದ್ರು. ನಾನು ಪಂಕಿ ಅಂದರೆ ನಮ್ಮ ಅಕ್ಕ ಅನ್ನಲ್ಲ ಇನ್ನೊಬ್ಬರು, ತೋರಿಸ್ತೀನಿ. ನಾನು ಪಂಕಿ ಮಾತ್ರ ಆರಾಮಾಗಿ ಕೂಲಾಗಿ ಕೂತ್ಕೊಂಡು ಎದ್ದು ಫುಲ್ ಇಡೀ ಮೆಟ್ಲನ್ನು ಕಂಪ್ಲೀಟ್ ಮಾಡಿದ್ದೀವಿ.
ಅಲ್ಲಲ್ಲ ಅದಲ್ಲ ಸ್ಟಾರ್ಟಿಂಗ್ ಹತ್ಬೇಕಾದ್ರೆ ಒಂದು ಅಷ್ಟು ಮೆಟ್ಲು ಹಿಂದೆ ಬರ್ತವೆ. ಮೆಟ್ಲುಗಳು ಸ್ಟಾರ್ಟಿಂಗ್ ಹಿಂದೆ ಬಿಡ್ತವೆ. ನಂದು ಕಾಲಾಯಿತು. ಈಗ ಫುಲ್ ಜೋಶ್. ವಿಡಿಯೋ ಲಾಗ್ ಅಂದರೆ ಜೋರು. ಓ 680 ಸ್ಟೆಪ್ಸ್. ಇನ್ನು 2250 ಸ್ಟೆಪ್ಸ್. 1800 ಹತ್ತಿರೋದಕ್ಕೆ ಎಷ್ಟು? 1300 ಹತ್ತಿರೋದಕ್ಕೆ ಸುಸ್ತು. ಓಯ್ ಜಾನು ಹಾಯ್ ಮಾಡಿ. ಹಾಯ್ ಮಾಡಿ ಚಾಟೋ. ಸ್ಟೆಪ್ಸ್ ಗೊತ್ತಿಲ್ಲ, ಇನ್ನೊಂದು 3 ಕಿಲೋಮೀಟರ್ಸ್ ಇರ್ಬೋದು ಅಲ್ಲಿಗೆ. ಏನಂತಾರೆ ಅದಕ್ಕೆ, ಬೆಟ್ಟ ಹತ್ತಿದ್ದು ಕಂಪ್ಲೀಟ್ ಆಗುತ್ತೆ. ಇನ್ನು 3 ಕಿಲೋಮೀಟರ್ ಇಳಿತಾ ಇದ್ದೀವಿ. ಡೌನ್ ಇಲ್ವಾ? ಡೌನ್ ಇದೆ, ಬಟ್ ಬೆಟ್ಟ ಹತ್ತಾ ಇದ್ದೀವಿ. ಇನ್ನು 3 ಕಿಲೋಮೀಟರ್ಸ್ ಇದೆ. ಸೊ ದೊಡ್ಡವ್ರಿಗಾಗಿ ವೆಯ್ಟಿಂಗ್. ಬಿಸಿಲು ಬಿಸಿಲು ಬಿಸಿಲು, ಸಖತ್ ಬಿಸಿಲು. ಓ ರಕ್ತ ಬಂದು ನಡ್ಕೊಂಡು ಬಂದಿಲ್ಲಪ್ಪ. ಲಾಸ್ಟ್ನೇ ಬೆಟ್ಟ, ಅದನ್ನ ಹತ್ತಕ್ಕೆ ಶಕ್ತಿ ಇಲ್ಲ. ಇನ್ನು 450 ಸ್ಟೆಪ್ಸ್ ಇದೆ. ಅದನ್ನೇ ಹತ್ತಕ್ಕಾಯ್ತಾರೆ. ಅದನ್ನ ಹೆಂಗೆ ಎತ್ತದ? ಇನ್ನು 450 ಸ್ಟೆಪ್ಸ್ ಬಾಕಿ ಉಂಟು. ಇದು ಲಾಸ್ಟ್ ಬೆಟ್ಟ. ಇದು ಎನರ್ಜಿ ನಿಂದು 100ಗೆ 95%. ನಿಂದು 0% ಬಗ್ಗೆ ಎನರ್ಜಿ ಹೆಂಗಿದೆ? ಫುಲ್ ಡ್ರಾಪ್. ನಾನು 11 ಮೆಟ್ಲು ಒಂಚೂರು ಸ್ಪೆಷಲ್ ನಮಗೆ ಕೊಡ್ಬೇಕು ಅವನು. ನೀನೇನು ಹಂಗೆ ಬಂದಿಲ್ಲ, ಎಲ್ಲ ತಿನ್ಕೊಂಬಂದಿದ್ಯಪ್ಪ. ನೀನೇನು ಹಂಗೆ ಬಂದಿಲ್ಲ, ಎಲ್ಲ ತಿನ್ಕೊಂಬಂದಿದ್ಯಪ್ಪ. ನೀನೇನು ಹಂಗೆ ಬಂದಿಲ್ಲ, ಎಲ್ಲ ತಿನ್ಕೊಂಬಂದಿದ್ಯಪ್ಪ. ನೀನು 50 ಮೆಟ್ಲು ಕಂಪ್ಲೀಟ್. ಕಾಮಿಡಿ ಅಂತ ಹೇಳಿದ್ನಲ್ಲ, ಅದೇನು ಅಂತ ಗೊತ್ತಾಯ್ತಾ? ಏನು ಅಂತಂದರೆ, ನಮ್ಮ ಅಕ್ಕ ಒಬ್ಬರು ಇಷ್ಟೆಲ್ಲ ಮೆಟ್ಲು ಹತ್ಕೊಂಡ್ಬಂದಿದ್ದೀವಿ, ಗೋವಿಂದ ನಮಗೆ ಸ್ಪೆಷಲಾಗಿ ದರ್ಶನ ಕೊಡಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಇನ್ನೊಬ್ರು ಅಕ್ಕ ಏನು ಹೇಳಿದ್ರು ಅಂದರೆ, ನೀನೇನು ಹಂಗೆ ಬಂದಿಲ್ಲ ಬಾ, ಅಲ್ಲಿ ಮೆಟ್ಲು ಮೇಲೆ ಸಿಕ್ಕಿದ ಅಂಗಡಿಲೆಲ್ಲ ತಿನ್ಕೊಂಡೇ ಬಂದಿರೋದು ಅಂತ ಹೇಳಿದ್ರು. ಅದು ನಗು ಬಂದ್ಬಿಡ್ತು ನಮಗೆ. ಅಂದರೆ ಅಲ್ಲಿ ತುಂಬ ಸುಸ್ತಾಗ್ತಿತ್ತು ಅಂತ ಮಜ್ಜಿಗೆಗಳನ್ನೆಲ್ಲ ಕುಡ್ಕೊಬಂದ್ವಿ. ಸೊ ಫೈನಲಿ ಇಲ್ಲಿಗೆ ತಿರುಪತಿ ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನಮ್ಮ ಕಾಲೆಲ್ಲ ಫುಲ್ ರೆಡ್ಡು, ಯಾಕಂದರೆ ಕುಂಕುಮ ಎಲ್ಲ ಚೆಲ್ಲಿದ್ರು. ಸೊ ಅದರಿಂದ ಬಟ್ ಆದರೆ ತುಂಬ ಪೇಯ್ನ್ ಆಗ್ತಾ ಇತ್ತು. ಬಟ್ ಆ ಖುಷಿಲಿ ಏನೋ ಒಂದು ಸಾಧಿಸಿದ್ವಿ ಅನ್ನೋ ಖುಷಿಲಿ ಅದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ಫೈನಲಿ ಬೆಟ್ಟ ಹತ್ಕೊಂಡ್ಬಂದು
ಆಮೇಲೆ ಇಲ್ಲಿ ಯಾರೆಲ್ಲ ನಮ್ಮ ಫ್ಯಾಮಿಲಿ ಮಿಗ್ದವ್ರು ಬೆಟ್ಟ ಹತ್ತಿರಲಿಲ್ಲ ಅವ್ರಿಗೆ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ಅದಾದಮೇಲೆ ಊಟಕ್ಕೆ ಅಂತ ಹೋದ್ರೆ ರಶ್ ನೋಡಿ ಫುಲ್ಲು ಸುಸ್ತಾಗೋಗ್ಬಿಡ್ತು. ರಿಯಾಕ್ಷನ್ ಆಫ್ ದ ಜಾನು ದಯವಿಟ್ಟು ಯಾರು ಬೈಕೊಂಬೇಡಿ ಅಂತ ತಪ್ಪು ತಿಳ್ಕೊಬೇಡಿ. ತುಂಬ ದಿವಸ ಆಗಿತ್ತು ಅಲ್ಲಿಂದ ನಾನು ವಾಪಸ್ ಬಂದು ತಿರುಪತಿಯಿಂದ. ಸೊ ನಂಗೆ ಅಲ್ಲಿ ಎಷ್ಟೋ ಟೆಂಪಲ್ಸ್ಗಳ ನೇಮ್ ಗೊತ್ತಿಲ್ಲ. ಸೊ ಈ ಟೆಂಪಲ್ಲು ಇಲ್ಲಿಗೆ ಹೋಗಿನೇ ನಾವು ದರ್ಶನ ಮಾಡಿನೇ ಆಮೇಲೆ ಮೇಯ್ನ್ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿ ಟೆಂಪಲ್ದು ಮುಗಿಸ್ಕೊಂಬಂದು ಬೆಟ್ಟ ಹತ್ತೋದವರೆಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ವಿ. ಏನಾಯಿತು ಅಂತಂದರೆ ನಮಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ. ಅಲ್ಲಿ ತುಂಬ ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಟಿಕೆಟ್ ತೊಗೊಂಡಿರೋರ್ಗೂ ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ನಾಳೆ ದಿವಸ ದರ್ಶನ ಅಂತ ಹೇಳ್ತಿದ್ದಾರೆ. ಧರ್ಮ ದರ್ಶನಕ್ಕೆ ಹೋದರೆ ಯಾವಾಗ ಆಗುತ್ತೆ ಅನ್ನೋ ಕನ್ಫರ್ಮೇಷನ್ ಇಲ್ಲ. ಸೊ ಎಲ್ಲರೂ ಒಂಥರ ಏನು ಅಂದರೆ ಬೆಟ್ಟ ಎಲ್ಲ ಹತ್ಕೊಬಂದರು ಏನೂ ಸ್ಪೆಷಲ್ ಸಿಗ್ತಿಲ್ವಲ್ಲ, ದರ್ಶನಕ್ಕೆ ಏನು ಮಾಡಿದ್ರು. ನಂದು ಬೇರೆ ಫಸ್ಟ್ ಟೈಮ್ ನಾನು ಹೋಗಿರೋದು. ಸೊ ಹಂಗು ಹಿಂಗು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬೆಟ್ಟದ ಮೇಲಿಂದ ವ್ಯೂ ಕಾಣಿಸ್ತು, ಇವಾಗ ತೋರಿಸ್ತೀನಿ ನೋಡಿ, ಏನು ಸಖತ್ತಾಗಿದೆ. ನಾವು ಆ್ಯಕ್ಚುಲಿ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಅದು ವೀಡಿಯೋ ಮಾಡೋಕ್ಕಾಗಲ್ಲ, ನಿಮಗೆ ಗೊತ್ತು, ಫುಲ್ಲು ಫೋನ್ಸ್ ಎಲ್ಲ ಸೀಲ್ ಆಗಿಬಿಡುತ್ತೆ, ಅಂದರೆ ಫುಲ್ಲು ಎಲ್ಲ ಪ್ಯಾಕ್ ಮಾಡಿ ಇಟ್ಟೋಗ್ಬೇಕು, ಅಲ್ಲೆಲ್ಲ ಹಲೋ ಇಲ್ಲ. ಸೊ ದರ್ಶನ ಮಾತ್ರ ಎಕ್ಸ್ಪೆಕ್ಟು ಮಾಡಿರಲಿಲ್ಲ, ಅಷ್ಟು ಬೇಗ ಆಯಿತು. ನಿಜ ನಾನು ಅಷ್ಟು ಬೇಗ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದೆಲ್ಲ ಮುಗಿಸ್ಕೊಂಡು ಸುತ್ತಮುತ್ತ ಇರೋ ಅಲ್ಲೆಲ್ಲ ಟೆಂಪಲ್ಸ್ಗೆ ಹೋಗಿದ್ವಿ. ಕಾಳಹಸ್ತಿ ಮತ್ತು ಇನ್ನೊಂದಷ್ಟು ಟೆಂಪಲ್ಸ್ಗೆ ಹೋಗಿ, ಪದ್ಮಾವತಿ, ಎಷ್ಟೋ ಟೆಂಪಲ್ಸ್ಗೆ ಹೋಗಿದ್ವಿ. ಗೋವಿಂದನಾಥಪುರಮು ಏನೋ ಇತ್ತು ಗೈಸ್, ನಂಗೆ ನಿಜ ಅಲ್ಲಿಂದ ಬಂದು ತುಂಬ ದಿವಸ ಆಗಿರೋದ್ರಿಂದ ನಂಗೆ ಜಾಸ್ತಿ ನೆನಪಿಲ್ಲ. ಸೊ ಎಷ್ಟೋ ಟೆಂಪಲ್ಸ್ಗಳಿಗೆ ವಿಸಿಟ್ ಮಾಡಿಕೊಂಡು ನಾವು ಮನೆಗೆ ಬರೋಷ್ಟು ಮೋಸ್ಟ್ ಆಫ್ 3 days ಟ್ರಿಪ್ ಆಗೋಯ್ತು ಇದು. ಸೊ ಏನೋ ಫ್ಯಾಮಿಲಿ ಜೊತೆ ಕಳೆದಿದ್ದಕ್ಕೆ ತುಂಬ ಖುಷಿ ಆಯಿತು ಆ ಟೈಮ್ನ. ಸೊ ಫೈನಲಿ ನಮ್ಮ ಈ ಟ್ರಿಪ್ ಕೊನೆ ಆಗೋ ಸಮಯ, ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗಳಿಗೆ ನಾವು ಬಂದ್ವಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.